ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ, ನನ್ನಿಂದ ಏನಾಗಬೇಕು? ಸರ್, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಅದು ನಮಗೆ ತುಂಬಾ ಸಹಾಯ ಆಗುತ್ತೆ. ಇನ್ಫಾರ್ಮೇಶನ್? ಏನು ಇನ್ಫಾರ್ಮೇಶನ್? ಸರ್, ನಿಮಗೆ ಜಯಂತ್ ಅನ್ನೋರು ಗೊತ್ತಾ? ಅದೇ ನೀವು ಒಂದೇ ಆಶ್ರಮದಲ್ಲಿ ಓದಿದ್ರಲ್ಲ. ಜಯಂತ? ಅವನ ಬಗ್ಗೆ ನೀವೇನು ತಿಳ್ಕೊಬೇಕು? ಅವ್ನು ನಿಮಗೇನಾಗಬೇಕು? ಅದು ಸರ್, ನಾನು ಅವ್ರ ಹೆಂಡತಿ. ಏನು? ನೀವು ಜಯಂತನ ವೈಫಾ? ಹೌದು. ನಮಗೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಾಗಬೇಕು. ಅಂದರೆ ಅವರು ಚಿಕ್ಕಂದಿನಿಂದ ಹೇಗಿದ್ರು, ಹೇಗೆ ನಡ್ಕೋತಾ ಇದ್ರು, ನಿಮ್ಮ ಜೊತೆ ಎಲ್ಲ ಹೇಗೆ ನಡ್ಕೋತಾ ಇದ್ರು, ಸ್ವಲ್ಪ ಹೇಳ್ತೀರಾ? ನೀವು ಜಯಂತನ ವೈಫ್ ಅಂತ ಹೇಳ್ತಾ ಇದ್ದೀರಾ. ಆಗಿನ ಕತೆ ತಗೊಂಡು ಇವಾಗ ನೀವೇನು ಮಾಡ್ತೀರಾ? ನನ್ನ ಜೀವನದಲ್ಲಿ ಆಗಿರೋದನ್ನೆಲ್ಲ ಹೇಳ್ತೀನಿ. ಅದನ್ನು ಕೇಳಿ ನೀವು ಹೇಳಬೇಕೋ ಬೇಡವೋ ಡಿಸೈಡ್ ಮಾಡಿ. ಹೌದಾ? ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ? ಅವನಿನ್ನ ಬದಲೇ ಆಗಿಲ್ವಾ? ಸರ್, ನಿಮಗೆ ಜಯಂತ್ ಅವ್ರ ಬಗ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳಿ. ಚಿಕ್ಕ ವಯಸ್ಸಲ್ಲಿ ಅವ್ರ ಮನಸ್ಸಿನ ಮೇಲೆ ಕೆಟ್ಟದಾಗ ಏನಾದರೂ ಪರಿಣಾಮ ಬಿದ್ದಿತ್ತಾ, ಅಥವಾ ಚಿಕ್ಕ ವಯಸ್ಸಲ್ಲಿ ಅವ್ರು ಹೇಗಿದ್ರು ಅಂತ ನಮಗೆ ಗೊತ್ತಾದರೆ ಅವ್ರು ಇವಾಗ ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ನೋಡಿ ತುಂಬ ವರ್ಷನೇ ಆಗೋಯ್ತು. ಈಗ ಹೇಳಿ ಅಂದರೆ ನಾನೇನು ಹೇಳಿ? ಸರ್, ನಾವು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ನಿಮಗೆ ಬೇರೆ ದಾರಿನೇ ಇಲ್ಲ. ನಿಮಗೆ ಅವ್ರ ಬಗ್ಗೆ ಎಷ್ಟು ಗೊತ್ತಿದೋ ಅಷ್ಟನ್ನಾದರೂ ಹೇಳಿ. ಸರಿ, ಜಯಂತು ನಾನು ಹೋಗೋಕ್ಕಿಂತ ಮುಂಚೆನೇ ಆಶ್ರಮದಲ್ಲಿದ್ದ. ನಾವೆಲ್ಲ ಒಂದೇ ಕ್ಲಾಸ್ನವರಾಗಿದ್ರು ಕೂಡ ಆಶ್ರಮದಲ್ಲಿ ಮಾತ್ರ ಅವ್ನು ನಮ್ಮ ಎಲ್ಲರಿಗಿಂತ ಸೀನಿಯರ್ ಆಗಿದ್ದ. ಅವ್ನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ, ಯಾರನ್ನೂ ಹಚ್ಕೊಳ್ತಾ ಇರಲಿಲ್ಲ, ಯಾರ ಹತ್ರನೂ ಮಾತೇ ಆಡ್ತಾ ಇರಲಿಲ್ಲ. ಒಂಥರ ವಿಚಿತ್ರವಾಗಿ ನಡ್ಕೊತಾ ಇದ್ದ. ಹಾಂ, ಆದರೆ ಅವನೊಬ್ಬನ ಜೊತೆ ಮಾತ್ರ ತುಂಬ ಚೆನ್ನಾಗಿರ್ತಿದ್ದ. ಅವನಂದರೆ ಪ್ರಾಣ. ಅವನಿಗೆ ಒಬ್ಬರನ್ನ ಬಿಟ್ಟರು ಒಬ್ಬರು ಇರ್ತಾನೆ ಇರಲಿಲ್ಲ. ಊಟ ಮಾಡುವಾಗಾಯಿತು, ಆಟ ಆಡುವಾಗಾಯಿತು, ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾನೆ ಇರಲಿಲ್ಲ. ಅವ್ರು ಯಾರು ಸರ್?